ಗಂಗಮ್ಮನ ಕೊಲೆ ಕೇಸ್ ಅಷ್ಟು ಬೇಗ ಬಗೆಹರಿಯಬಹುದು ಅಂತ ಪೊಲೀಸರು ಕೂಡ ಅಂದ್ಕೊಂಡಿರಲಿಲ್ಲ. ಆಗಲೇ ಸ್ಟೇಷನ್ಗೆ ಒಂದು ಕಾಲ್ ಬಂತು. ಮಾತಾಡಿದವರು ಮಂಟೆ ಲಿಂಗಯ್ಯನ ಎಜೆಎಂಎಸ್ ಸಂಘಟನೆಯಿಂದ ಹೊರಬಂದವರು. ಅವರಿಗೆ ಶಂಕರ್ ಕಾಲ್ ಮಾಡಿದ್ದ. ಅವನ ಧ್ವನಿಯಲ್ಲದ್ದು ಜೀವ ಭಯ. ಗಂಗಮ್ಮ ಕೊಲೆಯಾಗಿರಬಹುದು ಅನ್ನೋ ಸಂಶಯ ಬಂದಿರಲಿಲ್ಲ. ಆಕೆಯನ್ನ ಮಂಟೆ ಲಿಂಗಯ್ಯನ ಕಡೆ ಅವರು ಕಿಡ್ನಾಪ್ ಮಾಡಿದ್ದಾರೆ ಅಂತ ಮಗ ಸಂಪತ್ ಕುಮಾರ್ ವಿಜಯನಗರ ಪೊಲೀಸರ ಹತ್ರ ಕಂಪ್ಲೇಂಟ್ ಕೊಟ್ಟ. ನಮಗೂ ಕಾನೂನು ಕ್ರಾಂತಿ ಆದ್ರೆ ಅದೆಲ್ಲ ನಾವು ತಿಕ್ಲಿಕ್ಕೋಸ್ಕರ ನಾವೇನೇನು ಮಾಡ್ಬೇಕು ಅದನ್ನು ನಾವು ಕಾನೂನು ಚೌಕಟ್ಟಲ್ಲಿ ಮಾಡ್ತೀವಿ. ಅದಕ್ಕೆಲ್ಲ ಆಗೋದಿಲ್ಲ. ಒಬ್ಳು ಅಮಾಯಕರು ಕೊಲೆ ಆಗಿದೆ, ಹಂಗಾಗಿ ಯಾರು ತಲೆ ಕೆಡಿಸ್ಕೋಬೇಡಿ ಅಂತ ಹೇಳಿ ಸುಮ್ಮನೆ ಅನಾನಿಮಸ್ ಫೋನ್ಸ್ ನಮಗೆಲ್ಲ ಬರ್ತಿದ್ವು. ಯಾರು ಪರ್ಟಿಕ್ಯುಲರ್ ಹೆಸರು ಹೇಳ್ತಿರ್ಲಿಲ್ಲ. ಆ ಥರ ಫೋನ್ ಮಾಡಿದ್ರು ಸುಮಾರು. ಅವಕ್ಕೆಲ್ಲ ನಾವು ತಲೆ ಕೆಡಿಸ್ಕೊಳಕ್ ಹೋಗ್ಲಿಲ್ಲ. ಕಂಪ್ಲೇಂಟ್ ತಗೊಂಡ ಮೋಹನ್ ಕುಮಾರ್ ಆದ್ರೂ ಏನ್ ಮಾಡ್ತಾರೆ? ಗಂಗಮ್ಮ ಎಲ್ಲೆಲ್ಲಿಗೆ ಹೋದ್ಲು, ಏನಾದ್ಲು ಅನ್ನೋದರ ಬಗ್ಗೆ ಸುಳಿವು ಕೊಡೋರು ಯಾರೂ ಇರಲಿಲ್ಲ. ಆದ್ರೂ ಈ ಮಿಸ್ಸಿಂಗ್ ಕೇಸ್ನ ಸೀರಿಯಸ್ ಆಗಿ ತಗೋಬೇಕು ಅಂತ ಅವರು ನಿರ್ಧರಿಸಿದ್ದು ಎಜೆಎಂಎಸ್ ಸಂಘಟನೆಯನ್ನ ನೋಡಿ. ಅದು ಅವ್ಯವಹಾರಗಳ ಆಗರ ಅನ್ನೋದು ಆಗ್ಲೇ ಅವರ ಗಮನಕ್ಕೆ ಬಂದಿತ್ತು. ಆರಂಭದಲ್ಲಿ ಇವ್ರು ಏನ್ ಮಾಡಿದ್ರು ಅಂತ ಗೊತ್ತಿಲ್ಲ. ಬಟ್ ಅಲ್ಲಿ ಇವನು ಜಾಸ್ತಿ ಮಿಸ್ಯೂಸ್ ಮಾಡ್ಕೊಂಡಿದ್ದು, ತುಂಬಾ ಗೇನ್ ಮಾಡ್ತಿದ್ದು ಎಜೆಎಂಎಸ್ ಹೆಸರು ಹೇಳ್ಕೊಂಡು, ಮತ್ತು ನಾನೊಬ್ಬ ಎಜೆಎಂಎಸ್ ವಿಚಾರವಾದಿ ಅದು ಇದು ಅಂತ ತನ್ನ ಹೆಸರನ್ನು ಹೇಳ್ಕೊಂಡು ಏನ್ ಮಾಡ್ಕೊಂಡಿದ್ದ ಅವನು. ಮತ್ತು ಹಿರಿಯ ಅಧಿಕಾರಿಗಳ ಒಂದು ಲೆಟರ್ ಬೇರೆ ಮಾಡ್ಕೊಂಡು ಅವರೆಲ್ಲ ಆಶೀರ್ವಾದ ನನಗಿದೆ ಅಂತ ಹೇಳ್ಕೊಂಡು ಇವನು ತನ್ನ ಒಂದು ಸಂಘಟನೆಯನ್ನ ಮುಂದುವರ್ಸ್ಕೊಂಡ್ ಬರ್ತಾ ಇದ್ದ. ಮುಂದುವರ್ಸ್ಕೊಂಡ್ಬಂದು ಯಾವುದೇ ಇದ್ದಿದ್ರು ಪ್ರತಿಭಟನೆ ಮಾಡೋದು, ಎದುರಿಸೋದು, ಪಿಟಿಷನ್ ಬರೆಯೋದು, ಅಟ್ರಾಸಿಟಿ ಕೇಸ್ ಕೊಡ್ಸೋದು, ಈ ತರ ಎಲ್ಲ ಅವನು ತನ್ನ ಒಂದು ಕೆಲಸ ಮಾಡ್ಕೊಳ್ಳಿಕ್ಕೆ ಆಯುಧವಾಗಿ ಬಳಸ್ಕೊಳ್ತಾ ಇದ್ದ. ಆಯುಧವಾಗಿ ಬಳಸ್ಕೊಂಡು ಎಲ್ಲರೂ ಎಲ್ಲ ಮೇಲೆ ಇನ್ನೊಂದು ಅವನ ಹತ್ರ ಇದ್ದಂಥ ಸದಸ್ಯರೆಲ್ಲ ತುಂಬಾ ಬಡವರು. ಅವನ ಹತ್ರ ಮೆಂಬರ್ ಆಗ್ಬೇಕಾಗಿತ್ತು. ಮೆಂಬರ್ಶಿಪ್ ಆಗಿದ್ದಲ್ದೇನೆ ಅವನು ಮೆಂಬರ್ಗಳಿಗೆ ಒಂದು 50ರಿಂದ 500 ರೂಪಾಯಿ ತೋರಿಸಿದ. ಇಲ್ಲಿ ನಮ್ಮ ಚಾಮುಂಡಿ ಗೆಸ್ಟ್ ಹೌಸ್ ನಲ್ಲಿ 15 ದಿವಸಕ್ಕೆ ಒಂದ್ಸರಿ ಮೀಟಿಂಗ್ ಮಾಡ್ತಿದ್ದ ಆ ಸದಸ್ಯರಿಗೆ. ಆ ಮೀಟಿಂಗ್ಗೆ ಯಾರು ಬರಲಿಲ್ಲ ಅಂತ ಅಂದ್ರೆ ಹೇಗೇನು ಅವನು 50 ರೂಪಾಯಿಂದ 250 ರೂಪಾಯಿ ದಂಡ ಕೊಡ್ತಿದ್ದ. ದಂಡ ಹಾಕ್ತಿದ್ದ ಅವರಿಗೆ. ಆ ದಂಡ ವಸೂಲಿ ಮಾಡ್ತಿದ್ದ. ಮತ್ತೆ ಅದಕ್ಕೂ ಏನಾದ್ರು ಅವನ ವಿರುದ್ಧ ಯಾರಾದ್ರು ತರಲೆ ಮಾಡಿ ಪ್ರತಿಭಟನೆ ಮಾಡಿದ್ರೆ ಅವನ ಮನೆಯಲ್ಲೇ ತರಿಸ್ಟೇನಲ್ಲಿ ಒಂದು ರಾಟೆ ಕಟ್ಟಿ, ಹಗ್ಗ ಕಟ್ಟಿ, ಅವ್ರಿಗೆಲ್ಲ ಹಗ್ಗ ಕಟ್ಟಿ ಪನಿಷ್ಮೆಂಟ್ ಮಾಡಿದ್ದು ಇದೆ. ಉದಾಹರಣೆ ನಮ್ಮ ಪೊಲೀಸ್ ಸ್ಟೇಷನ್ ಅಲ್ಲಿ ಆ ಥರ ನಾವು ಬರ್ತದೇ ಇಲ್ಲ. ಇವನು ನಮ್ಮಲ್ಲಿ ಇವತ್ತು ಎಷ್ಟು ಬದಲಾವಣೆ ಆಗಿದೆ ಪೊಲೀಸಲ್ಲಿ ಅಂತ ಸಿನಿಮಾದಲ್ಲಿ ತೋರಿಸ್ತಕ್ಕಂಥ ರಾಟೆಗಳೇನಿರ್ತವೆ ಆ ಟೈಪಲ್ಲಿ ಒಂದು ರಾಟೆ ಇಲ್ಲ. ಅದೆಲ್ಲ ನಾವು ನಮ್ಮ ತನಿಖೆಯಲ್ಲಿ ಬಳಸ್ಕೊಂಡು ಸೀಜ್ ಮಾಡಿದ್ದೀವಿ. ರಾಟೆಗಳು ಅವ್ನು ಸೆಟ್ ಮಾಡಿ ಇದು ಮಾಡೋದು, ಕಟ್ಟಿಬಿಟ್ಟು ಕಾಲ್ಗೆಲ್ಲ ಹೊಡಿತು, ಅದೆಲ್ಲ ಇತ್ತು. ಇಂಡಿಪೆಂಡೆಂಟ್ ಅದ ರೀತಿ ಇದು ಮಾಡೋದೇ ವೈಯಕ್ತಿಕವಾದ ಒಂದು ಪನಿಷ್ಮೆಂಟ್ ಕ್ಯಾಬಿನ್ ಮಾಡ್ಕೊಂಡಿದ್ದಾವ. ಮಾಡ್ಕೊಂಡು ಈ ತರ ಎಲ್ಲ ತೊಂದರೆ ಕೊಟ್ಟರೆ ಬಹಳ ಜನಕ್ಕೆಲ್ಲ ಬಹಳ ಎದುರ್ತಿದ್ರು ಅನ್ಕೊಂಡ್ರೆ. ಇಂಥದ್ರಲ್ಲೂ ಗಂಗಮ್ಮ ಭಯ ಬಿಟ್ಟು ಮಂಟೆ ಲಿಂಗಯ್ಯನ ವಿರುದ್ಧ ಬೀದಿಗಿಳಿದ ಮೊಟ್ಟ ಮೊದಲ ಮಹಿಳೆ. ಆಕೆ ಈ ಸೋ ಕಾಲ್ಡ್ ದಲಿತ ನಾಯಕನ ಅವ್ಯವಹಾರಗಳ ಬಗ್ಗೆ ಮಾಧ್ಯಮದವರಿಗೆ ಮಾಹಿತಿ ಕೊಟ್ಟಿದ್ಲು. ಆಗ್ಲೇ ಗಂಗಮ್ಮನ ವಿರುದ್ಧ ಸಿಡಿದೆದ್ದವಳು ಮಂಟೆಯ ಹೆಂಡತಿ ವಿಕಾಸಿನಿ. ಕೆಳಗೊಟ್ಟಿಗೆಲ್ಲ ಒದ್ದಿ ನನ್ನ ಗಂಡನಿಗೆ ಇಡೀ ಮಾಧ್ಯಮದವರು ಎದುರ್ತಾರೆ, ಪೊಲೀಸರು ಎದುರ್ತಾರೆ, ರಾಜಕಾರಣಿಗಳು ಎದುರ್ತಾರೆ. ಇವತ್ತು ಯಾವ್ದಾರ ಒಂದು ಎಜೆಎಂಎಸ್ ವಿರೋಧ ಯಾವ್ದಾರ ಒಂದು ಸಂಘ ಸಂಸ್ಥೆ ನಮ್ಮೂರದಾಗಿ ಸೌವರ್ಣ ಯಾವ್ದಾರ ಒಂದು ಸಂಘದವರು ಓಪನ್ ಸ್ಟೇಟ್ಮೆಂಟ್ ಕೊಡ್ತಾರೆ, ವಿರುದ್ಧ ಸ್ಟೇಟ್ಮೆಂಟ್ ಕೊಡ್ತಾರ. ನೀನು ನನ್ನ ಗಂಡ ನಿನ್ಗೆ ಆಯ್ತು, ನಿನ್ಗೆ ಮಾತು ಅಂದಿರ್ಬೋದು, ಮಾತು ಬಂದ್ರೆ ಹೆಂಗೆ ನೀನು ಪ್ರೆಸ್ ಬಿಟ್ ಕೊಟ್ಬಿಟ್ಟೆ. ನೀನು ನನ್ನ ಗಂಡನಿಗೆ ಇಡೀ ನಮ್ಮನ್ನು ಆಳುವಂಥ ರಾಜ್ಯ ಸರ್ಕಾರ ಎದುರ್ತದೆ, ಪೊಲೀಸ್ ಎದುರ್ತದೆ, ಪತ್ರಿಕೆಯವರು ಎದುರ್ತಾರೆ, ರೌಡಿಗಳು ಎದುರ್ಕತ್ತಾರೆ, ಎಲ್ಲ ಸಂಘ ಸಂಸ್ಥೆ ನನ್ನ ಗಂಡನಿಗೆ ಎದುರ್ಕೊಳ್ಳೋ ಸಂದರ್ಭಗಳಲ್ಲಿ ನೀನು ಹೆಂಗೆ ನನ್ನ ಗಂಡ ವಿರುದ್ಧ ಸ್ಟೇಟ್ಮೆಂಟ್ ಕೊಟ್ಟದ್ದು ಕೆಳವಟ್ಟೆಗೆಲ್ಲ ಒದ್ದಿ ಅವ್ರಿಗೆ ಅದನ್ನ ನಾವು ಬಾಡಿ ಮಜರ್ ಹೋಗೋದ ಸಂದರ್ಭಗಳಲ್ಲಿ ಈ ಸರ್ಕಾರಿ ವಿಷಯ ಕೇಳಿಸ್ತಂದ್ರೆ ಮತ್ತೆ ಅಲ್ಲೆಲ್ಲ ಮಾಡದ ಕುರಿಗಳು ನಡೆಸ್ಕೊಂಡು ನನಗೆ ಬಹಳ ನೋವಾಗುತ್ತೆ ಸರ್. ಇವೆಲ್ಲ ಗಂಗಮ್ಮ ಅವಳು ಕೂಡ ಒಬ್ಳು ಎಜೆಎಂಎಸ್ ಸದಸ್ಯ ಆಗಿದ್ಲು. ನಂತರ ಬಿಟ್ಟು ಮತ್ತೆ ಎಜೆಎಂಎಸ್ ವಿರುದ್ಧ ಮತ್ತು ಮಂಟೆಲಿಂಗಿ ಅವರ ಸಹಚರರ ವಿರುದ್ಧ ಹೇಳಿಕೆ ನೀಡಿದ್ರ ಪ್ರತಿಫಲವಾಗಿ ಅವಳ ಕೊಲೆ ಆಯ್ತು. ಅನ್ಯಾಯದ ವಿರುದ್ಧ ಧ್ವನಿ ಎತ್ತಿದವಳು ಮರ್ಡರ್ ಆಗಿದ್ದಾಳೆ ಅನ್ನೋದು ಪೊಲೀಸರಿಗೆ ಮೊದಲು ಗೊತ್ತಾಗಿದ್ದು ಅಶೋಕ್ಪುರಂನ ಶ್ರೀನಿವಾಸ ಮತ್ತು ಗೋವಿಂದರಾಜೂರಿಂದ. ಇವರೇ ಮಂಟೆ ಲಿಂಗಯ್ಯನ ಅವ್ಯವಹಾರಗಳನ್ನ ಜನರಿಗೆ ಮೊದಲು ಹೇಳಿದವರು. ಇವರಿಬ್ರು ಒಂದು ಕಾಲಕ್ಕೆ ಎಜೆಎಂಎಸ್ ಸಂಘಟನೆಯ ಸದಸ್ಯರಾಗಿದ್ದವರೇ. ಆದ್ರೆ ಅಲ್ಲಿ ನಡೀತಿದ್ದ ಅಪರಾಧಗಳಿಂದ ಬೇಸತ್ತು ಹೊರಗೆ ಬಂದಿದ್ರು. ತಪ್ಪಿತಸ್ಥ ವೈದ್ಯನಿಗೆ ಸಸ್ಪೆಂಡ್ ಆಗಲಿಲ್ಲ, ಡಿಸ್ಮಿಸ್ ಆಗಲಿಲ್ಲ, ಯಾವುದೇ ಒಂದು ಕ್ರಮ ಜರುಗಿಸಲಿಲ್ಲ. ಯಾಕೆ ಅಂತ ನಾವು ಕೇಳುವವರೆಗೆ ಇಲ್ಲಿ ನಮ್ಮ ಮುಖಂಡರು ಯಾರಿದ್ರು ಮಂಟೆ ಲಿಂಗಯ್ಯನವ್ರನ್ನವರು ಭೇಟಿಯಾಗಿದ್ದಾರೆ ಅಂತ ಗೊತ್ತಾಯಿತು.
ಗೊತ್ತಾಗಿ ಅದರಿಂದ ಇವರು ಕೆಲಸಕ್ಕೆ ಬಂದಿದ್ದಾರೆ ಅಂತ ಗೊತ್ತಾಯಿತು. ಆಗ ಅವ್ರನ್ನೇ ಕೇಳಿದ್ವಿ ನಾವು, ಮಟ್ಟೆಲಿಂಗಯ್ಯನವ್ರನ್ನೇ, ಅಲ್ಲ ಸರ್, ಈ ಡಾಕ್ಟ್ರು ಆ ರೋಗಿ ಸಾವು ಕಾರಣ ಆಗಿದ್ದಾನೆ, ನಿಮ್ಮ ಹತ್ರ ಬಂದು ಹೋದ್ನಂತಲ್ಲ, ಹೇಗೆ ಇದು ಅಂತ ಕೇಳೋ ತನಕ ಅವ್ರು ಹೌದಪ್ಪ ಇಲ್ಲಿ ಬಂದು ಹೋಗಿದ್ದಾರೆ, ನಾನು ಏನೂ ಮಾತಾಡಲಿಲ್ಲ, ಹೊರ್ಟೋಗ್ಬಿಟ್ಟ ಡಾಕ್ಟ್ರು, ನಮ್ಮ ಆಫೀಸಿಗೆ ಬಂದು ಕುಂತಿದ್ದು ಹೊರ್ಟೋಗ್ಬಿಟ್ಟ ಅಂತ ಹೇಳಿದ್ರು. ಯಾಕೋ ನಮ್ಗೆ ಅದು ಸರಿ ಕಾಣಲಿಲ್ಲ, ಸತ್ ಕುಟುಂಬಕ್ಕೆ ನಾವು ಪರಿಹಾರ ಕೊಡಿಸ್ಬೇಕು, ಡಾಕ್ಟ್ರ್ ಶಿಕ್ಷೆ ಆಗಬೇಕು ಅಂತ ನಾವು ಹೋರಾಟ ಮಾಡಿದ್ರೆ ನಮ್ಮ ನಾಯಕರೇ ಈ ರೀತಿ ಹೇಳಿದ್ಮೇಲೆ ಇನ್ನು ನಾವು ಯಾರು ನಂಬ್ಕೊಂಡು ಹೋರಾಟ ಮಾಡೋಣ? ಈ ರೀತಿ ಇಂಥ ಒಂದು ಹೋರಾಟ ನಮಗೆ ಬೇಕಾಗಿಲ್ಲ ಅಂಥೇಳಿ ಬೇಸರ ಆಗಿ ಅವರಿಂದ ಹೊರ ಬಂದ್ಬಿಟ್ಟು ನಾವು. ಹೀಗೆ ಹಂತಕ ಡಾಕ್ಟರ್ನ ಹಣ ತಗೊಂಡು ಕ್ಷಮಿಸಿದ್ದಕ್ಕೆ ಮಂಟೆಯ ಸಂಘ ಬಿಟ್ಟು ಬಂದ್ವಿ ಅಂತ ಹೇಳಿಕೊಳ್ಳೋ ಈ ಹುಡುಗರು ಈಗ ದ್ರಾವಿಡ ಮಹಾಸಭಾ ಅಂತ ಒಂದು ಸಂಘ ಕಟ್ಕೊಂಡಿದ್ದಾರೆ. ಇವರು AJMS ನಿಂದ ಹೊರಬಂದ ಬಗ್ಗೆ ಇನ್ಸ್ಪೆಕ್ಟರ್ ಮೋಹನ್ ಹೇಳೋದು ಹಿಂಗೆ. AJMS ನಲ್ಲಿ ಆಕ್ಟಿವ್ ಆದ ಸಕ್ರಿಯವಾದ ಸದಸ್ಯೆ ಗಂಗಮ್ಮ ಕೂಡ. ಅಲ್ಲೇನಾಗ್ತದೆ, ಯಾವುದೋ ಇವ್ರು ಏನ್ ಮಾಡ್ತಿದ್ರು, ತುಂಬಾ ಬಡವರೆಲ್ಲರೂ ಕಟ್ಕೊಂಡ್ಬಿಟ್ಟು ಯಾವುದೋ ಒಂದು ಸರ್ಕಾರದ ಕಚೇರಿ ವಿರುದ್ಧ, ಸರ್ಕಾರಿ ಅಧಿಕಾರಿಗಳ ವಿರುದ್ಧ ಅಥವಾ ಇನ್ಯಾವುದೋ ಒಂದು ನಾವು ಅನ್ಯಾಯದಿಂದ ಹೋರಾಡ್ತೀವಿ ಅಂತ ಹೇಳ್ಕೊಂಡ್ಬಿಟ್ಟು ಈ ಏನೋ ಅವ್ರ ಸದಸ್ಯರುಗಳು ಯಾರಿದ್ರು ಅಂದ್ರೆ ಎಲ್ಲ ಬಡವರಿದ್ರು ಅವ್ರ ಹತ್ರ. ಆ ಬಡವರನ್ನ ಕರ್ಕೊಂಡೋಗಿ ಪ್ರತಿಭಟನೆ ಮಾಡೋದ ನಂತರ ಇವ್ರೇನ್ ಮಾಡ್ತಿದ್ರು, ಅವ್ರಿಗೆ ಎದುರ್ಕೊಂಡು some ಡೀಲ್ ಕುದುರ್ಸ್ಕೊತಿದ್ರು ಒಳಗಡೆ, ಅಧಿಕಾರಿಗಳಿಗೆ ಎದುರಿಸ್ಕೊಂಡ್ಬಿಟ್ಟು. ಅಂತ ಒಂದು ಯಾವುದೋ ಒಂದು ಡೀಲ್ ಮಾಡೋರು ಅವರಲ್ಲಿ ಅಲ್ಲಿದ್ದಂಥ ವ್ಯಕ್ತಿಗಳಾದಂಥ ಶ್ರೀನಿವಾಸ ಮತ್ತು ಗೋವಿಂದರಾಜು ಇವರ ನಡುವೆ ಭಿನ್ನಾಭಿಪ್ರಾಯ ಬರುತ್ತೆ ಯಾವುದೋ ಒಂದು ಸಮ ಅಮೌಂಟಲ್ಲಿ. ಇದು ಅದ್ರ ಬಗ್ಗೆ ಅಧಿಕೃತವಾಗಿ ನಮಗೆ ದಾಖಲೆಗಳಿಲ್ಲ. ಬಟ್ ಅವರು ಬಂದಾಗ ಅವ್ರು ಏನು ಮಾಡ್ತಾರೆ, ಮಂಟಲಿಂಗಯ್ಯ ಅದನ್ನು ಅವ್ರಿಗೆ ಸರಿಯಾಗಿ ಶೇರ್ ಮಾಡಿಲ್ಲ ಅನ್ನೋ ಕಾರಣಕ್ಕೆ ಶ್ರೀನಿವಾಸು, ಮಂಟಲಿಂಗಯ್ಯ, ಗಂಗಮ್ಮ, ಮಹೇಂದ್ರ, ವಿಜೇಂದ್ರ ಅಂತೇಳಿ ಅವರೆಲ್ಲ ಆ AJMS ಇಂದ ಸ್ಪ್ಲಿಟ್ ಆಗ್ತಾರೆ. ಇಲ್ಲಿ ಇವರು ಯಾಕೆ ಸ್ಪ್ಲಿಟ್ ಆದ್ರು ಅನ್ನೋದಕ್ಕಿಂತ ಮಂಟೆಲಿಂಗಯ್ಯ ಅನ್ಯಾಯ ಮಾಡ್ತಿದ್ದದ್ದು ನಿಜಾನೋ ಸುಳ್ಳೋ ಅನ್ನೋದು ಇಂಪಾರ್ಟೆಂಟು. ಪೊಲೀಸ್ ತನಿಖೆಯಲ್ಲೂ ಅವನ ಅವ್ಯವಹಾರಗಳು ಬೆಳಕಿಗೆ ಬಂದಿವೆ. ಈ ಹುಡುಗರು ಕಟ್ಟಿಕೊಂಡಿರೋ ದ್ರಾವಿಡ ಮಹಾಸಭಾದ ಬಗ್ಗೆ ಅಂಥ ಕೆಟ್ಟ ಹೆಸರಿಲ್ಲ. ಇವರಿಗೆ ಆವತ್ತು ತಪ್ಪಿಸಿಕೊಂಡಿದ್ದ ಶಂಕರ ಕಾಲ್ ಮಾಡಿದ್ದ. AJMS ಇದ್ದಂಥ ಗೋವಿಂದರಾಜ್ ಮತ್ತು ಶ್ರೀನಿವಾಸ್ ಅವರು ಫೋನ್ ಮಾಡಿರ್ತಾರೆ. ಅವರು ನನಗೆ ಫೋನ್ ಮಾಡಿರ್ತಾರೆ, ನೋಡಿ ಸರ್ ಈ ಥರ ಎಲ್ಲ ಆಗಿದೆ, ಗಂಗಮ್ಮನ ಮರ್ಡರ್ ಆಗಿದೆ ಅಂತ, ಈ ಥರ ನಿಮ್ಮಲ್ಲಿ ಕೇಸ್ ದಾಖಲಾಗಿದೆ, ಶಂಕರ ಈ ರೀತಿ ಬಂದಿದ್ದಾನೆ ತಪ್ಪಿಸ್ಕೊಂಡು, ಅವನು ಇಂಥ ಜಾಗದಲ್ಲಿದ್ದಾನೆ, ನೀವು ಅವನ್ನ ಕರೆಸ್ಬೇಕು ಅಂತ ಹೇಳ್ತಾರೆ. ಆಗ ನಾವೇನು ಮಾಡ್ತೀವಿ, ಇಮಿಡಿಯೇಟ್ ಆಗಿ ಒಬ್ಬ ನಮ್ಮ ಸಬ್ ಇನ್ಸ್ಪೆಕ್ಟರ್ನ ಕಳಿಸ್ಬಿಟ್ಟು ಅವನಿಗೆ ಒಂದು ವೆಹಿಕಲ್ ಮಾಡಿ ಕನಕಪುರ ತಾಲೂಕು ಶಾತ್ನೂರ್ ಹತ್ರ ಇದ್ದವನ್ನ ನಾವು ಕರೆಸ್ಕೊಂಡು ಪ್ರಕರಣ ಸಂಪೂರ್ಣವಾದ ವಿಚಾರವನ್ನು ಮಾಡಿದ್ಮೇಲೆ ಗಂಗಮ್ಮನ ಯಾವ ರೀತಿ ಅಪಹರಣ ಆಯಿತು, ಯಾವ ಕಾರಣಕ್ಕಾಯಿತು ಮತ್ತು ಯಾವ ರೀತಿ ಅದನ್ನು ಅವರು ಕೊಲೆ ಮಾಡಿದ್ರು ಎಲ್ಲ ಸಂಪೂರ್ಣವಾದ ವಿವರವನ್ನು ಅವನು ಕೊಡ್ತಾನೆ. ಅರೆಸ್ಟ್ ಎಲ್ಲ ಅವನಿಗೆ ಫಸ್ಟ್ ನಾವು ಗಂಗಮ್ಮನ ಬಾಡಿ ಸಿಗ್ತದಲ್ಲ ಅದನ್ನ ಹುಡುಕಿದ್ವಿ, ನಾವು ಹುಡುಕಿದಾಗ ಸಿಕ್ತು ನಮಗೆ. ಆವತ್ತು ಪೊಲೀಸರಿಗೆ ಗಂಗಮ್ಮನ ಬಾಡಿ ತೋರಿಸಿದ ಶಂಕರ ಕೊನೆ ತನಕ ಮುಖ್ಯ ಸಾಕ್ಷಿಯಾಗುಳದ. ಇವನು ಅದೊಂದು ಕೊಲೆಯಲ್ಲಿ ಭಾಗಿಯಾಗಿದ್ದುಕೊಂಡು ನಂತರ ಪೊಲೀಸರಿಗೆ ಸರೆಂಡರ್ ಆಗಿ ವಿಟ್ನೆಸ್ ಹೇಳಿದ್ಯಾಕೆ ಅನ್ನೋದು ಈತನ ಕಥೆ ಕೇಳಿದ್ರೆ ನಿಮಗೆ ಅರ್ಥ ಆಗುತ್ತೆ. ಶಂಕರ ಈ ಕೇಸಿನ ಇಂಟ್ರೆಸ್ಟಿಂಗ್ ಮಾಹಿತಿಗಳನ್ನು ನಾಳಿನ ಎಪಿಸೋಡ್ನಲ್ಲಿ ನಿಮ್ಮ ಮುಂದೆ ಎಳೆ ಎಳೆಯಾಗಿ ಬಿಚ್ಚಿಡ್ತಾನೆ. ಮಂಟೆಲಿಂಗಯ್ಯ ಏನು, ಅವನು ಅದು ಹೇಗೆ ಬೆಳೆದ, ಅವನು ಸಂಘಟನೆ ಕಟ್ಟಿದ್ದು ಹೇಗೆ, ಅದರೊಳಗೆ ಈ ಶಂಕರ್ ಸೇರ್ಕೊಂಡಿದ್ಯಾಕೆ, ನಂತರ ಅವನು ಗಂಗಮ್ಮನ ಕೊಲೆಗೆ ಹೇಗೆ ಕಾರಣ ಆದ ಅನ್ನೋ ಇಂಟ್ರೆಸ್ಟಿಂಗ್ ಮಾಹಿತಿಯನ್ನ ನಾಳೆ ಅವನ ಬಾಯಲ್ಲೇ ಕೇಳೋಣ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ನ ಮುಗಿಸ್ತಾ ಇದ್ದೀವಿ. ಗುಡ್ ಬೈ.